ಅರ್ಜುನ ಕೇಳ್ತಾನಂತೆ ಕೃಷ್ಣಂಗೆ, ಕೃಷ್ಣ ನೀವು ಯಾಕೆ ಜನಗಳ್ನ ಕ್ಷಮಿಸ್ಬೇಕು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನಂತೆ, ಕ್ಷಮಿಸೋದು ಅವರಿಗೋಸ್ಕರ ಅಲ್ಲ, ನಿನಗೋಸ್ಕರ ಪಾರ್ಥ, ನಿನ್ನ ನೆಮ್ಮದಿಗೋಸ್ಕರ ಅಂತ. ವೆರಿ ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೆ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಅನು ಸಿಕ್ಕಿದ್ಲು, ಅವಳು ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಅವಳು ನಂಗೆ ತುಂಬ ಎಂಕರೇಜ್ ಮಾಡ್ತಾ ಇರ್ತಾಳೆ, ಯೂಟ್ಯೂಬು ಅಂತ. ಅದಾದಮೇಲೆ ನಮ್ಮ ಮೇಘ ಇವತ್ತು ಕೇಸ್ ಪ್ರೆಸೆಂಟೇಷನ್ ಇತ್ತು ಅಂತೇಳಿ ಎಲ್ಲ ಚಾರ್ಟ್ಸು ಎಷ್ಟು ಕಷ್ಟಪಟ್ಟು ಬರ್ತಿದ್ದೀನಿ ಅಂತ ತೋರಿಸ್ತಾ ಇದ್ಲು. ಅದಾದಮೇಲೆ ಕ್ಲಾಸ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಬಂದು ನೋಡಿದ್ರೆ ನನ್ನ ತಂಗಿ ಮತ್ತು ಅವಳು ಶ್ರಾವಣಿ ಇಬ್ಬರು ಸೇರ್ಕೊಂಡ್ಬಿಟ್ಟು ಏನೋ ಡ್ರಾಯಿಂಗ್ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ ಅಂತ ಹೇಳಿದೆ. ಇದೆಲ್ಲ ಆದಮೇಲೆ ಸಂಜೆ ನನ್ನ ಅಜ್ಜಿ ಬಂದಿದ್ದರು. ಅವ್ರಿದ್ಬಿಟ್ಟು ಪೇಂಟ್ ಮಾಡೋಣ ಅಂತ ಹೇಳಿ ಪೇಂಟ್ ಮಾಡೋಕೆ ಇಟ್ಟಿದ್ರು. ನಾನು ಒಚ್ಲಿಗೆ ಪೇಂಟ್ ಮಾಡ್ತಾಯಿದ್ದೆ. ಒಳಗಡೆ ಅಜ್ಜಿ ಮತ್ತು ಖುಷಿ ಇದ್ಬಿಟ್ಟು ಏನೋ ಮಾಡ್ತಾಯಿದ್ರು. ಇಷ್ಟೆಲ್ಲ ಆಗೋಷ್ಟರಲ್ಲಿ ನಮ್ಮ RCB ಮತ್ತು CSK ವರ್ಸಸ್ ಮ್ಯಾಚ್ಗೆ ಸ್ಟಾರ್ಟ್ ಆಗೋಯ್ತು. ಯಪ್ಪ ಏನು ಇವತ್ತು ಹಿಂಗೆ ಹೊಡಿತಾ ಇದ್ದಾರೆ. ಇನ್ನೇನು ಒಂದೇ ಬಾಲಲ್ಲಿ 4 ರನ್ ಬೇಕಿತ್ತು, ಹೊಡೆದ್ಬಿಡ್ತಾರೆ ಅನ್ನೋ ಅಷ್ಟರಲ್ಲಿ ಕ್ಯಾಚ್ ವಿಕೆಟ್ ಹೋಯ್ತು ರೀ. ಜೈ RCB. RCBನೇ ಗೆದ್ದಿದ್ದು. ತುಂಬ ಖುಷಿಯಾಯಿತು. ನೆಮ್ಮದಿಯಿಂದ ಮಲ್ಕೊಂಡೆ. ಜೈ RCB. ಮತ್ತೆ ಸಿಗೋಣ.